ಸೊ ಫುಲ್ ಮಳೆ. ಈ ಸಣ್ಣ ನೋಡ್ತಾ ಇದ್ದೀರಲ್ಲ, ಇನ್ಮೇಲೆ ಇದ್ರ ವರ್ಕ್ಸ್ ನೋಡ್ತೀರಾ. ಇದು ನಮ್ಮ ಬ್ರದರ್ದೇ ಕಾರು. ಫುಲ್ ಕಂಪ್ಲೀಟ್ ರಿಸ್ಟೋರೇಷನ್ ಮಾಡ್ತಾಯಿದ್ದಾರೆ. ಗಾಡಿ ರಸ್ಟಿಂಗು ಚಿಕ್ಕಪುಟ್ಟ ಇಶ್ಯೂಸ್ ತುಂಬ ಜಾಸ್ತಿ ಇದೆ. ಆಲ್ರೆಡಿ ಬಿಚ್ಚಿಬಿಟ್ಟಿದ್ದಾರೆ. ವ್ಲಾಗ್ ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ರಸ್ಟಿಂಗ್ ಇದೆ ಗಾಡೀಲಿ. ಸೊ ರಸ್ಟಿಂಗ್ ಸಿಕ್ಕಾಪಟ್ಟೆ ಇದೆ. ಈ ಗಾಡಿ ರೀಸ್ಟೋರಾಗಿ ತುಂಬ ಟೈಮ್ ಆಗುತ್ತೆ ಬಿಡಿ. ಕಬ್ಬಣ ತುಂಬ ರಸ್ಟಿಂಗ್ ಇದೆ. ಬಟ್ ಒಳಗಡೆ ಪರವಾಗಿಲ್ಲ, ಕಂಡೀಷನ್ ಇದೆ ಕಾರ್ ಒಂದು ರೇಂಜ್ಗೆ. ನೋಡ್ಬೋದು ನೀವು. ಸೊ ಹಿಂದೆ ಏನು ಆ ರೇಂಜಿಗೆ ರಸ್ಟ್ ಇಲ್ಲ. ಫ್ರಂಟು ಫೆಂಡರ್ ಲೈನ್ ತುಂಬ ರಸ್ಟ್ ಇದೆ, ನೋಡ್ತಾ ಇರ್ತೀರಾ. ಈ ಕಡೆನೂ ತೋರಿಸಿ, ಲೆಫ್ಟ್ ತೋರಿಸಿ ನೋಡಿ ಹೆಂಗಿದೆ ಅಂತ. ಇದು ಫ್ರಂಟ್ ಲುಕ್ ನೋಡಿ. ರಸ್ಟಿಂಗ್ ಫೆಂಡರ್ ಲೈನ್ ತುಂಬ ಜಾಸ್ತಿ ಇದೆ ಇಲ್ಲಿ. ಬಂಪರೆಲ್ಲ ಬಿಚ್ಚಿಟ್ಬಿಟ್ಟಿದ್ದಾರೆ. ಹೆಡ್ಲೈಟು ತೆಗ್ದಿದ್ದಾರೆ, ನೋಡ್ತಾ ಇದ್ದೀರಾ. ಎಲ್ಲ ತೋರಿಸ್ತೀನಿ ನಾನು ಗಾಡಿನ ರೆಡಿ ಆಗೋದು ನೀಟಾಗಿ ಹೆಂಗೆ ಮಾಡ್ತಾರೆ ಅಂತ. ನೋಡಿ ಹೆಂಗಿದೆ ರಸ್ಟು. ಇಲ್ಲಂತೂ ಒಂದು ಹೊಲೆ ಹಾಕ್ಬಿಟ್ಟಿದೆ ರಸ್ಟಿಂದ. ತುಂಬ ಈ ಕಡೆ ತುಂಬ ವೀಕ್ ಇದೆ ಪಾರ್ಟಿದು ಫೆಂಡರ್ ಲೈನ್. ಕ್ಲಾಂಪ್ ಫಿಟ್ಟಿಂಗ್ ಕಟ್ ಆಗಿದೆ. ಓ ಇದು ಇದಾಗ್ಬಿಡೈತೆ. ಪ್ಲಾಸ್ಟರ್ ಹಾಕಿದ ಅದಕ್ಕೆ ಲೀಕ್ ಆಗಬಾರ್ದು ಅಂತ ಹಾಕಿರೋ ನೋಡಿ. ಸಿಕ್ಕಾಪಡೆ ರೆಸ್ಟಿಂಗ್ ಇದೆ. ಈ ಕೌಲ್ ಪ್ಯಾನಲ್ ಎಂಡಲ್ಲಾಗಲಿ ಫಂಡಲ್ ಫುಲ್ ಆಲ್ಮೋಸ್ಟ್ 2 ಸೈಡು ಕಂಪ್ಲೀಟ್ ರೆಸ್ಟ್ ಆಗಿಬಿಟ್ಟಿದೆ. ಸೊ ಗಾಡಿ ತುಂಬ ಬ್ಯಾಡ್ ಕಂಡೀಷನಲ್ಲಿದೆ. ನೀಟಾಗಿ ಟಿಂಕರಿಂಗ್ ಮಾಡಿ ನಮ್ಮ ಕೈಗೆ ಬರೋಕ್ಕೆ ಒಂದು 2 ತಿಂಗಳಾಗುತ್ತೆ. ನೋಡಿ ಇದು ಲೆಫ್ಟ್ ಫೆಂಡರು. ಇಲ್ಲೂ ಅಷ್ಟೇ ಸೇಮ್ ಸಿಮಿಲರ್ ರೆಸ್ಟಿಂಗ್ ಇದೆ. ಫುಲ್ಲು ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರುತ್ತೆ. ರೆಡಿ ಆದಮೇಲೆ ಕೂಡ ಸ್ವಲ್ಪ ನೀಟಾಗಿ ರೆಡಿ ಮಾಡಿಸ್ತಾ ಇದ್ದೀವಿ. ಎಷ್ಟು ಬೈ ಕಂಡೆನ್ಸರ್ ಅದು ನೋಡಿ. ರೆಸ್ಟಿಂಗ್ ಎಷ್ಟಿದೆ, ಸಿಕ್ಕಾಬಿಟ್ಟು ರೆಸ್ಟಿಂಗ್ ಫಾರ್ಮೇಷನ್ ಆಗಿಬಿಟ್ಟಿದೆ. ಸೊ ಈ ಪೋಲೋ ಕೂಡ ನಮ್ಮ ಫ್ರೆಂಡ್ ಅವ್ರದ್ದೇ. ಇದರದ್ದು ಒಂದು ಡೀಟೇಲ್ ವ್ಲಾಗ್ ಮಾಡ್ತೀನಿ. ಸೊ ರೆಡಿ ಆದಮೇಲೆ ಮಾಡ್ತೀನಿ, ಇವಾಗ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಷ್ಟು ಅದಕ್ಕೆ.